Hi guys, welcome back to Pallavi Gowda YouTube channel. ಇವತ್ತೇನಂತ ಅಂದರೆ ನಾನು ಮತ್ತು ನಮ್ಮ ಫ್ರೆಂಡ್ಸ್ 3 ಜನನು ಇವತ್ತು ಟ್ಯಾಟೂ ಹಾಕಿಸ್ಕೊಳ್ಳೋಕ್ಕೆ ಅಂತ ಟ್ಯಾಟೂ ಶಾಪಿಗೆ ಹೋಗ್ತಾ ಇದ್ದೀವಿ. ಯಾವ ಥರ ಟ್ಯಾಟೂ ಹಾಕಿಸ್ಕೊತೀವಿ ಅಂತ ಅಲ್ಲಿ ಹೋಗಿ ತೋರಿಸ್ತೀವಿ. ಇನ್ನೂ ಡಿಸೈಡ್ ಮಾಡಿಲ್ಲ, ಡಿಸೈನ್ ಎಲ್ಲ ಡಿಸೈಡ್ ಮಾಡಿಲ್ಲ. ಇನ್ನು ಯಾವ ಥರ ಹಾಕಿಸ್ಕೊಬೇಕು ಅಂತ ಗೊತ್ತು, ಆದರೆ ಡಿಸೈನ್ ಇನ್ನೂ ಸೆಲೆಕ್ಟ್ ಮಾಡಿಲ್ಲ. ಅಲ್ಲಿಗೆ ಹೋಗಿ ಸೆಲೆಕ್ಟ್ ಮಾಡಿಬಿಟ್ಟು ಯಾವ ಡಿಸೈನ್ ಹಾಕಿಸ್ಕೊತಾ ಇದ್ದೀವಿ ಅಂತ ತೋರಿಸ್ತೀನಿ. ನೋಡಿ, ನಮ್ಮ ಅಕ್ಕ ಇವಾಗ ಗಾಯ ಮಾಡ್ಕೊಂಡಿದ್ದಾಳೆ, ಅದಕ್ಕೋಸ್ಕರನೇ ಬ್ಯಾಂಡೇಜ್ ಹಾಕೊತಾ ಇದ್ದಾಳೆ. ಯಾಕಂದರೆ ಇವಾಗ ರೈನಿ ಸೀಸನ್ ಅಲ್ವಾ, ಹಾಗಾಗಿ ಮೆಟ್ಲು ಜಾರಿ ಬಿದ್ದುಬಿಟ್ಟಿದ್ದಾಳೆ, ನಮ್ಮ ಮನೆ ಮೆಟ್ಲು ಜಾರಿ. ಅದಕ್ಕೋಸ್ಕರನೇ ಪಾಪ ಇವಾಗ 2 ಗಂಟೆಗೆ ಎಕ್ಸಾಮ್ ಇದೆ. ಇವಾಗ 11:15 ನಮ್ಮ ಅಕ್ಕ ಇನ್ನೂ ಇಲ್ಲೇ ಇದ್ದಾಳೆ, ಓದ್ಕೊಂಡಾಗಿ ಇವಾಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇವಾಗ ಕಾಲೇಜಿಗೆ ಹೋಗ್ತಾಳೆ ಇವಳಿಗೆ ಎಕ್ಸಾಮ್ ಬರೆಯೋಕ್ಕೆ ಅಂತ. ಎಲ್ಲರೂ ಆಲ್ ದ ಬೆಸ್ಟ್ ಹೇಳಿ ಇವಳಿಗೆ. ಹಾಯ್ ಮಾಡು. ಯಾವಾಗಲೂ ಹಿಂಗೆ ಮಾಡ್ತಾಳೆ ಗೈಸ್, ಯಾವಾಗಲೂ ಹಿಂಗೆ ಹೇಳ್ತಾನೆ ಇರಬೇಕು ಅವಳಿಗೆ ಹಾಯ್ ಮಾಡು ಹಾಯ್ ಮಾಡು ಅಂತ. ಇವಾಗ ನಮ್ಮ ಅಕ್ಕ ಕಾಲೇಜಿಗೆ ಹೋಗ್ತಾಳೆ, ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಟ್ಯಾಟೂ ಶಾಪಿಗೆ ಹೋಗ್ತೀವಿ. MG ರೋಡಲ್ಲಿ ಏನೋ ಅಂತ ಹೇಳ್ತಾ ಇದ್ದಾರೆ, ನೋಡಬೇಕು ಅಲ್ಲಿಗೆ ಹೋಗ್ಬಿಟ್ಟು. ಇವಾಗ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಫ್ರೆಂಡು ನಮ್ಮ ಅಕ್ಕನ ಬೈಕಲ್ಲಿ ಹೋಗ್ತಾರೆ. ಇವಾಗ ನಾನು ಆಟೋದಲ್ಲಿ ಹೋಗಬೇಕು. ಬನ್ನಿ ಹೋಗೋಣ, ಯಾವ ಥರ ಟ್ಯಾಟೂ ಹಾಕ್ಸ್ಕೊತೀನಿ ಅಂತ ತೋರಿಸ್ತೀನಿ. ಬಾಯ್ ಮಾಡು ಬರೋವರೆಗೂ. ಇವಾಗ ಸಿಟಿ ಸರ್ಕಲಿಗೆ ಬಂದಿದ್ದೀವಿ. ನಮ್ಮ ಫ್ರೆಂಡ್ ಇನ್ನೊಬ್ಳಿದ್ದಾಳೆ, ಅವಳು ಎಷ್ಟು ಸಲ ಫೋನ್ ಮಾಡಿದ್ರು ಫೋನ್ ಎತ್ತುತ್ತಿಲ್ಲ. ಬರ್ತೀನಿ ಅಂತಾಳೆ, ಬಂದಿಲ್ಲ ಇನ್ನೂ. ಫೋನ್ ಮಾಡಿದರೆ ಆಟೋದಲ್ಲಿ ಬರ್ತಾಯಿದ್ದೀನಿ ಅಂತಾಳೆ, ಆವಾಗ ನೋಡಿದರೆ ಮಲ್ಲೇ ಇರ್ತಾಳೆ ಅವಳು. ಇವಾಗ ಕಾಲ್ ಮಾಡಿದ್ದೀನಿ, ಬೇಗ ಬಾ ಹೋಗಬೇಕು ಅಂತ. ಅದಕ್ಕೆ ಬರ್ತಾ ಇದ್ದಾಳೆ, ಬನ್ನಿ ಹೋಗೋಣ. ಇವಾಗ ಬರೋವರೆಗೂ ಟೈಮ್ ಪಾಸ್ ಮಾಡೋಕ್ಕೆ ಅಂತ ಸೇಲೊಳಗೆ ಬಂದಿದ್ದೀವಿ. ಏನೂ ತಗೊಳ್ಳಲ್ಲ, ಬರೀ ಸುಮ್ಮನೆ ನೋಡ್ತಾ ಇದ್ದೀವಿ ಅಷ್ಟೇ, ಟೈಮ್ ಪಾಸ್ ಮಾಡೋಕ್ಕೆ. ನೋಡಿ ಇವಳು ಬಂದ್ಲು, ತುಂಬ ಲೇಟಾಗಿ ಬಂದಿದ್ದಾಳೆ. ಎಷ್ಟು ಲೇಟಾಗಿ ಬಂದಿದ್ದಾಳೆ ಅಂದರೆ 11 ಗಂಟೆ ಅಂದ್ಬಿಟ್ಟು 12 ಗಂಟೆಗೆ ಬಂದಿದ್ದಾಳೆ ಇವಳು. ಇವಾಗ ಟೈಮ್ ಆಗಿದೆ, ಟ್ಯಾಟೂ ಹಾಕಿಸ್ಕೊಳ್ಳೋಕ್ಕೆ ಹೋಗಬೇಕು. ನೋಡಿ ಅಲ್ಲಿ ಹಳೆ ಬಸ್ ಸ್ಟ್ಯಾಂಡಲ್ಲಿ ಏನೋ ಫಂಕ್ಷನ್ ಆಗ್ತಾ ಇದೆ. ಪೊಲೀಸ್ ಬರ್ತಾ ಇದ್ದೀನಿ ಅಂತ ಇದು ಮಾಡ್ತಾರೆ. ಡವ್ ಬರೀ ಇಂಡಿಯನ್ ಫ್ರೆಂಡ್ಸ್ ಡವ್ ಮಾಡೋದೇ ಜಾಸ್ತಿ ಇರೋಲ್ಲ. ಅಕ್ಕ ಹೇಳ್ಕೊಟ್ಟಿರೋದು ಡವ್ ಮಾಡೋಕ್ಕೆ. ಇಲ್ಲ ಗೈಸ್, ಇವರೇ ಡವ್ ಮಾಡೋದು ಜಾಸ್ತಿ. ಬನ್ನಿ ಇವಾಗ. ಎಷ್ಟು ಮಾತಾಡ್ತೀರಾ? ವ್ಲಾಗ್ ಅಂದರೆ ಹಂಗೇನೆ ಮಾತಾಡ್ತಾನೆ ಇರಬೇಕು, ಕಂಟೆಂಟ್ ಕೊಡ್ತಾನೆ ಇರಬೇಕು. ನಾವು ಹಾಸನಲ್ಲಿ ಇಟ್ಕೊಂಡು ನಮಗೆ ಒಂದು ಟ್ಯಾಟೂ ಶಾಪ್ ಹುಡ್ಕೋಕ್ಕಾಗ್ತಾ ಇಲ್ಲ. ನೋಡಿ, ನನ್ನ ಫ್ರೆಂಡ್ ಅವ್ರ ಫ್ರೆಂಡಿಗೆಲ್ಲ ಫೋನ್ ಮಾಡಿಬಿಟ್ಟು ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದಾಳೆ ಯಾವ ರೋಡು ಅಂತ. ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ ಆಗಲಿಂದ. ಬನ್ನಿ ಇವಾಗ ಹುಡುಕೊಂಡು ಹೋಗೋಣ. ಟ್ಯಾಟೂ ಶಾಪ್ ಹತ್ರ ಬಂದಿದ್ವಿ, ಬನ್ನಿ ಒಳಗಡೆ ಹೋಗೋಣ ಅಂತ ಹುಡುಕ್ಬಿಟ್ಟು ಬಂದಿದ್ದೀವಿ. ಬನ್ನಿ ಹೋಗೋಣ. ಮತ್ತೆ ಬನ್ನಿ ಹೋಗೋಣ. ಅಪ್ಪ ಅಂತ ಡಿಸೈನ್ ಇರೋದನ್ನ ನನ್ನ ಫ್ರೆಂಡ್ಸ್ ಇಂಚು ಹಾಕಿಸ್ಕೊತಾ ಇರೋದು, ಶಿವಂದು ಐಶು ಹಾಕಿಸ್ಕೊತಾ ಇರೋದು, ಮಾ ಅಂತ ಇದೆಯಲ್ಲ ಅದನ್ನು ನಾನು ಹಾಕಿಸ್ಕೊತಾ ಇರೋದು. ಗೈಸ್ ಇವಾಗ ಸೆಲೆಕ್ಟ್ ಮಾಡಿಬಿಟ್ಟು ಕೊಟ್ಟಿದ್ದೀವಿ. ಅಲ್ಲಿ ಪ್ರಿಂಟ್ ಹಾಕೊತಾ ಇದ್ದಾರೆ ಅಣ್ಣ, ಏನು ಕೂತಿದ್ದಾರೆ. ನಮಗೆ ಭಯ ಆಗ್ತಾ ಇದೆ. ಇವಳು ಭಯಕ್ಕೆ ಬೇಡ ಅಂತ ಹೇಳ್ತಾ ಇದ್ದಾಳೆ. ನೋಡಿ, ಇವಳು ಫಸ್ಟ್ ನಾನೇ ಹಾಕಿಸ್ಕೊಬೇಕು ಅಂತ ಬಂದು ಕೂತಿದ್ದಾಳೆ. ಹಾಯ್ ಮಾಡಿ. ಹೇಗಿದೆ, ಹೇಗೆ ಅನ್ನಿಸ್ತಾ ಇದೆ? ಭಯ ಆಗ್ತಾ ಇದೆ. ನೀವು ಭಯ ಎಲ್ಲ ಪಡಬಾರ್ದು, ಹೌದಾ? ತುಂಬ ಸ್ಟ್ರಾಂಗ್, ಭಯ ಪಡಬಾರ್ದು. ಹಾಂ, ಹಾಕಿಸ್ಕೊಂಡು ಸಿಗ್ತೀವಿ ಗೈಸ್. ಭಯ ನೋಡಿ ಗೋಳು ರಾನ್ ಗೈಸಲ್ಲಿ ನಮ್ಮ ಫ್ರೆಂಡ್ ಹಾಕಿಸ್ಕೊತಾ ಇದ್ದಾಳೆ. ಅವಳು ನೋಡಿ ನಮಗೆ ಭಯ ಆಗ್ತಾ ಇದೆ, ಅದಕ್ಕೆ ಆಚೆ ಬಂದಿದ್ದೀವಿ. ಅದಕ್ಕೆ ಅವಳು ಬಿಟ್ಬಿಟ್ಟು ವಾಪಸ್ ಹೋಗೋಣ ಅಂತ ಇದ್ದೀವಿ. ಹಂಗೆ ಮಾಡಿದರೆ ಇಷ್ಟೇ ಮೇಲೆ ಬಂದ್ಬಿಟ್ಟು ಆಚೆಗೆ ಸರಿಯಾಗಿ ಬಾರಿಸ್ತಾಳೆ. ನಮಗೆ ಭಯ ಆಗ್ತಾ ಇದೆ, ಅವಳು ನೋಡಿ ಭಯ ಆಗ್ತಾ ಇದೆ. ಬನ್ನಿ ತೋರಿಸ್ತೀನಿ ಯಾವ ಥರ ಆಡ್ತಾಳೆ ಅಂತ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಗೈಸ್ ಅವಳು ಏನು ಭಯನೇ ಪಡ್ಕೊತಾ ಇರಲಿಲ್ಲ, ಸುಮ್ಮನೆ ಕುತ್ಕೊಂಡು ಹಾಕಿಸ್ಕೊತಾ ಇದ್ಲು. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಭಯ ಅನ್ನಿಸ್ತಾ? ಗೈಸ್ ಇವಾಗ ನಮ್ಮ ಸಿಂಚು ಅವರು ಹಾಕಿಸ್ಕೊಂಡು ಕೂತಿದ್ದಾರೆ. ಇವರು ಹಾಕಿಸ್ಕೊಂಡು ಅದನ್ನೇ ನೋಡ್ಕೊಂಡು ಕೂತಿದ್ದಾರೆ. ಗೈಸ್ ನಮ್ಮ ಸಿಂಚು ರಿಯಾಕ್ಷನ್ ನೋಡಿದರೆ ನನಗಂತೂ ಹಾಕಿಸ್ಕೊಳ್ಳೋಕೆ ತುಂಬಾ ಭಯ ಆಗ್ತಾಯಿತ್ತು. ಐಶು ಅಷ್ಟೊಂದೇನು ಭಯ ಪಡ್ಕೊತಾ ಇರಲಿಲ್ಲ, ಸಿಂಚು ತುಂಬಾ ಭಯ ಪಡ್ಕೊತಾ ಇದ್ಲು. ಗೈಸ್ ನೋಡಿ, ನಮ್ಮ ಐಶು ಅವರು ಈ ಥರ ಹಾಕಿಸ್ಕೊಂಡಿದ್ದಾರೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಡಿಸೈನು. ಅಲ್ಲೇ ಒಳಗಡೆ ಸಿಂಚು ಅವ್ರು ಹಾಕಿಸ್ಕೊತಾ ಇದ್ದಾರೆ. ಅವಳು ಕಳ್ಳೆಲ್ಲ ಒಂಥರ ಮಾಡ್ಕೊತಾ ಇದ್ದಾರೆ ಭಯ ಆಗಿ. ಅವಳಿಗೆ ಭಯ ಇವಾಗ ಹೊಟ್ಟೆ ಸಿಗ್ತದೆ. ಏನಾದ್ರು ತಿನ್ನಕ್ಕೆ ಸಿಕ್ಕಬೇಕು
ಇವಾಗ ಫಸ್ಟ್ ಇಬ್ಬರು ಇದ್ದಾರೆ ಹಾಕ್ಸ್ಕೊಂಡ್ರೆ ಅವ್ರು ನೋಡೇ ಬಂದಾಗ್ತಿದೆ ನಮಗೆ. ನೋಡಿ ನಮ್ಮ ಸಿಂಚೋರಿಗೆ ಇಷ್ಟು ಫಿಲಪ್ ಆಗಿದೆ. ಡಿಸೈನ್ ಫುಲ್ ಆದಮೇಲೆ ತೋರಿಸ್ತೀನಿ ನೋಡಿ. ಅವರೇನೋ ಆಚೆ ಕಸ್ಟಮರ್ ಬಂದಿದ್ದಾರೆ ಅಂತ ಹೋಗಿದ್ದಾರೆ. ಇವರು ಇಲ್ಲಿ ಸ್ನ್ಯಾಪ್ ಆಗ್ತಾ ಇದ್ದಾರೆ. ಸತ್ತೋಯ್ತೀಯಾ? ಸತ್ತೋಗ್ಬಿಡುತ್ತೆ. ನನಗಂತ ಅವ್ರೆಡಿ ದೂರಿಗೆ ನೋವಾಗುತ್ತೆ ಅಂತ. ನನಗೆ ನೋವು ಆಗ್ಬೋದು ಅನಿಸುತ್ತೆ, ಗೊತ್ತಿಲ್ಲ. ಆಗ್ತಾ ಇದೆ ನೋಡಿ, ನೋವು ಆಗಿರುವಂತೆ. ಚಿಕನ್ ರೋಲ್ ತಿನ್ನೋಣ. ಚಿಕನ್ ರೋಲ್ ನೋಡ್ಕೊಂಡು ಬಂದೆ 80 ರುಪೀಸ್. ನಾವು ಚಿಕನ್ ತಿನ್ನಲ್ಲ ಆಗಲ್ಲ. ಗೈಸ್, ಇವಾಗ ಅವರು ಟ್ಯಾಟೂ ಹಾಕ್ತಾ ಇದ್ರಲ್ಲ, ಅವ್ರ ಪೇಜಿಗೆ ಹಾಕಿಸ್ಕೊಳಕ್ಕೆ, ಇನ್ಸ್ಟಾಗ್ರಾಮ್ ಪೇಜಿಗೆ ಹಾಕಿಸ್ಕೊಳಕ್ಕೆ ಅಂತ ಆ ವಿಡಿಯೋ ಮಾಡಿಸ್ಕೊತಾ ಇದ್ರು. 5 ಸೆಕೆಂಡ್ ಅದನ್ನ ನೋಡಿ, 6ನೇ ಸೆಕೆಂಡಿಗೆ ಅದನ್ನು ನೋಡೋಕ್ಕೆ ಕಣ್ಣು ಮಿಕ್ಸಿದ್ರು ಅವರಿಗೆ ಪ್ಯಾಕೆಟ್ ಅಂದರೆ ಸ್ಟ್ಯಾಂಡರ್ಡ್ ಇದ್ದಾಗಲ್ಲ ಅಂತ. ಆವಾಗಲೂ ಇದೇ ಫ್ರೇಮಲ್ಲಿ ಇದ್ದವರು ಕಟ್ ಮಾಡೋದು. ಗೈಸ್, ಇವಾಗ ನಾನು ಟ್ಯಾಟೂನ ಹಾಕಿಸ್ಕೊತಾ ಇದ್ದೀನಿ. ತುಂಬಾ ಪೇಯ್ನ್ ಆಗ್ತಾಯಿತ್ತು, ಅಂದರೆ ಅಷ್ಟೊಂದೇನು ಪೇಯ್ನ್ ಆಗ್ತಾ ಇರಲಿಲ್ಲ, ಸ್ವಲ್ಪ ಸ್ವಲ್ಪ ಪೇಯ್ನ್ ಆಗ್ತಾಯಿತ್ತು ಅಷ್ಟೇನೇ. ಗೈಸ್, ಇವಾಗ ಅವರು ಫೋಟೋ ತೆಗಿತಾ ಇದ್ದಾರೆ ನಮಗೆ ಕಳ್ಸೋಕ್ಕೆ ಮತ್ತು ಅವ್ರ ಪೇಜಿಗೆ ಪೋಸ್ಟ್ ಮಾಡೋಕ್ಕೆ ಅಂತ. ಗೈಸ್, ಇವಾಗ ಆಫ್ಸಾಯ್ತು. ಕರೆಕ್ಟಾಗಿ ಕಾಣಿಸ್ತೀನಿ ಅನಿಸುತ್ತೆ. ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ. ಗೈಸ್, ಇವಾಗ ಇಲ್ಲೇ ಟ್ಯಾಟೂ ಶಾಪ್ ಪಕ್ಕನೇ ಲೆಸ್ಸಿ ಕೆಫೆ ಅಂತ ಇತ್ತು, ಅಲ್ಲಿಗೆ ಬಂದಿದ್ದೀವಿ. ಹೊಟ್ಟೆ ಹಸಿತಾ ಇತ್ತು ಅಂತ. ಇವರಿಬ್ಬರು ಚಿಕನ್ ರೋಲ್ನ ಆರ್ಡರ್ ಮಾಡಿದ್ದಾರೆ. ನಾನು ವೆಜ್ ರೋಲ್ನ ಆರ್ಡರ್ ಮಾಡಿದ್ದೀನಿ. ಇವಾಗ ಹೊಟ್ಟೆ ಹಸಿತಾ ಇದೆ, ತಿನ್ನಬೇಕು ಇವಾಗ ಬಂದ ತಕ್ಷಣ. ಆಮೇಲೆ ಮನೆಗೆ ಹೋಗೋದು. ಇವರಿಬ್ಬರು ಅವ್ರವ್ರ ಮನೆಗೆ ಹೋಗ್ತಾರೆ. ಇಲ್ಲ, ಅವ್ರ ಮನೆಗೆ ಹೋಗ್ತೀವಿ. ಬಾ ನಮ್ಮ ಮನೇಲಿ. ಇಲ್ಲ, ನನ್ನ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ. ಹೌದಾ? ಗಂಟೆ ಯಾರು ಅಂತ ಕಮೆಂಟ್ ಮಾಡಿ. ಹೌದು, ಗಂಡ ಯಾರು ಅಂತ ಕಮೆಂಟ್ ಮಾಡಿ ಗೈಸ್. ನಮಗೆಲ್ಲ ಗೊತ್ತಾಗೋಯ್ತು. ಮದುವೆ ಆದ್ಮೇಲೆ ಹೇಳ್ತೀನಿ. ಹೌದಾ? ಮದುವೆ ಆದ್ಮೇಲೆ ನಮ್ಗೆ ಕರಿತಾಳೆಲ್ವೋ ಗೊತ್ತಿಲ್ಲ ಗೈಸ್. ಮದುವೆಗೆ ಸುಮ್ಮನೆ ಮದುವೆ ಅಂತಾರೆ. ಇಂಥವ್ರೆಲ್ಲ ಕರೆದ್ರೆ ವೇಸ್ಟ್ ಮದುವೆಗೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಗೈಸ್, ಫಸ್ಟ್ ನಾವು ರೋಲ್ ಆರ್ಡರ್ ಮಾಡ್ಕೊಂಡಿದ್ವಿ, ತಿಂದಾಯಿತು, ಮತ್ತೋಯ್ತು ವಿಡಿಯೋ ಮಾಡೋದು. ಇವಾಗ ಸ್ಯಾಂಡ್ವಿಚ್ನ ಆರ್ಡರ್ ಮಾಡಿಕೊಂಡು ತಿಂತಾಯಿದ್ದೀವಿ. ಇವರು ಐಸ್ ಕ್ರೀಮ್ ಆರ್ಡರ್ ಮಾಡ್ಕೊಂಡಿದ್ದಾರೆ. ಇವರೆಲ್ಲ ಐಸ್ ಕ್ರೀಮ್ ಆರ್ಡರ್ ಮಾಡ್ಕೊಂಡಿದ್ದಾರೆ. ನಾನು ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿದ್ದೀನಿ. ಐಸ್ ಕ್ರೀಮ್ ತಿನ್ನೋಣ ಶೀತ ಆಗುತ್ತೆ, ಹಾಗಾಗಿ ಇವಾಗ ಎಲ್ಲನೂ ತಿನ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಮನೆಗೆ. ಮಳೆ ಬೇರೆ ಬರೋಂಗಾಗಿದೆ. ಮನೆಗೆ ಹೋಗ್ತಾ ಇದ್ದೀವಿ. ಬಾಯ್ ಮಾಡಿ, ಬಾಯ್. ಗೈಸ್, ಇವಾಗ ತಾನೇ ಮನೆಗೆ ಬಂದು ನಮ್ಮ ಅಕ್ಕ ಇನ್ನೂ ಬಂದಿಲ್ಲ. ಯಾಕಂದರೆ ಗಾಡಿನ ಶೋರೂಮಿಗೆ ಬಿಡೋಕ್ಕೆ ಹೋಗಿದ್ದಾಳೆ. ಯಾಕಂದರೆ ಗಾಡಿ ವಾಶ್ ಮಾಡಿಸ್ಬೇಕಾಗಿತ್ತು. ಹಾಗಾಗಿ ಶೋರೂಮಿಗೆ ಬಿಡೋಕ್ಕೆ ಅಂತ ಹೋಗಿದ್ದಾಳೆ. ಅವಳು ಇನ್ನೂ ಬಂದಿಲ್ಲ. 4:15 ಆಗಿದೆ ಇವಾಗ. ಅವಳು ಇನ್ನೂ ಬಂದಿಲ್ಲ. ಒಂದು 5 ಗಂಟೆ 5:30 ಆಗುತ್ತೆ ಅವಳು ಬರೋ ಅಷ್ಟೊತ್ತಿಗೆ. ಇವತ್ತು ಲೈಫಲ್ಲೇ ಫಸ್ಟ್ ಟೈಮ್ ನಾನು ಟ್ಯಾಟೂನ ಹಾಕ್ಸಿರೋದು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಅಮ್ಮ ಅಂತ ಹಾಕ್ಸಿಲ್ಲ, ಮಾ ಅಂತ ಹಾಕ್ಸಿದ್ದೀನಿ ಅಷ್ಟೇ. ಹೇಗಿದೆ ಅಂತ ಕಮೆಂಟ್ ಮಾಡಿ. ತುಂಬ ಏನು ಪೇಯ್ನ್ ಆಗೋಲ್ಲ, ಆದರೆ ಚೂರು ನೋವು ತಡ್ಕೊಳ್ದಿರೋ ಒಂಥರ ಆದರೆ ಸ್ವಲ್ಪ ಭಯ ಆಗುತ್ತೆ ಹಾಕಿಸ್ಕೊಳ್ಳೋಕ್ಕೆ. ನನಗೇನು ಅಷ್ಟೇನು ಭಯ ಆಗಿಲ್ಲ. ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಆಗ್ತಾಯಿತ್ತು. ಅವರು ನೀಡಲ್ ಚುಚ್ತಾ ಇದ್ರಲ್ಲ, ಆವಾಗ ಸ್ವಲ್ಪ ಭಯ ಫೀಲ್ ಆಗ್ತಾಯಿತ್ತು, ನೋವು ಆಗ್ತಾಯಿತ್ತು. ಆಮೇಲೆ ಅವರು ಅದನ್ನು ಟ್ಯಾಟೂನ ಹಾಕ್ತಾ ಹೋದಾಗ ಅಷ್ಟೊಂದೇನು ಫೀಲ್ ಆಗಲಿಲ್ಲ. ಯಾರೋ ಕೈ ಕಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು ಅಷ್ಟೇ. ಜಾಸ್ತಿ ಏನು ನೋವು ಆಗೋಲ್ಲ. ನನಗೆ ಸಿಟಿಯಿಂದ ಬಂದ ತಕ್ಷಣ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಸಿಟಿಲಿ ಪಾಪ ಕೆಲಸ ಮಾಡೋರು ಹೆಂಗೆ ಕೆಲಸ ಮಾಡ್ತಾರೋ ಗೊತ್ತಿಲ್ಲ. ಸೌಂಡಿಗೆ ಹೋದಕ್ಕೂ ತುಂಬಾ ತಲೆನೋವು ಬರುತ್ತೆ. ಇವಾಗ ಅಲ್ಲೇ ತಲೆನೋವು ಸ್ಟಾರ್ಟ್ ಆಗಿದೆ. ರೆಸ್ಟ್ ಮಾಡಿಬಿಟ್ಟು ಸಿಗ್ತೀನಿ. ನಮ್ಮ ಅಮ್ಮ ಬಂದು ಈ ಟ್ಯಾಟೂ ನೋಡಿ ಏನು ಅಂತಾರೆ ಅಂತ ನಿಮಗೆ ಹೇಳ್ತೀನಿ ಆ್ಯಂಡ್ ತೋರಿಸ್ತೀನಿ ಕೂಡ. ನಮ್ಮ ಅಮ್ಮ ಬರೋವರೆಗೂ ವೆಯ್ಟ್ ಮಾಡಿಬಿಟ್ಟು ತೋರಿಸೋಣ.
ಹಾಯ್ ಗಾಯ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನು ಟ್ಯಾಟು ಹಾಕ್ಸಿದ್ದು ಸೋಮವಾರ. ಶನಿವಾರ ಈ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಶನಿವಾರ ಆಗಿರೋದ್ರಿಂದ ಇವತ್ತು ನಾನು ಮತ್ತು ನಮ್ಮ ಅಕ್ಕ ಇವತ್ತು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಬೈಕಿಗೂ ಕೂಡ ಪೂಜೆ ಮಾಡಿಸ್ಕೊಂಡು ಬರಬೇಕು. ಇವಾಗ ಮಣ್ಣೂರು ಊರಿಗೆ ಹೋಗ್ತಾ ಇದ್ದೀವಿ. ಓದ್ಲಾಗಲ್ಲಿ ಬಿಳ್ಕೆನಹಳ್ಳಿಗೆ ಹೋಗಿದ್ವಲ್ಲ, ಆ ಊರಿಗೆ ಹೋಗ್ತಾ ಇದ್ದೀವಿ. ಆ ಊರಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆ ಗಾಡಿ ಪೂಜೆ ಮಾಡಿಸ್ಕೊಂಡು ಹಣ್ಣು ಕಾಯಿ ಮಾಡಿಸ್ಕೊಂಡು ಬರ್ತೀವಿ. ಈಗ ಹೋಗ್ಬೇಕಾದ್ರೇ ಸಿಟಿಗೆ ಹೋಗ್ಬಿಟ್ಟು ಪೂಜೆಗೆ ಬೇಕಾಗಿರೋ ಸಾಮಾನುಗಳು ಮತ್ತು ಗಾಡಿಗೆ ಹಾಕೋಕ್ಕೆ ಹೂವಿನ ಹಾರ ಎಲ್ಲ ತೊಗೊಂಡು ಹೋಗಬೇಕು. ನಮ್ಮ ಅಕ್ಕ ಅಲ್ಲಿ ಇವಾಗ ಕೆಳಗಡೆ ಹೋಗಿದ್ದಾಳೆ. ಬೈಕ್ ನಿಲ್ಲಿಸ್ತಿರ್ತೀನಿ ಬಾ ಅಂತ ಹೋಗಿದ್ಲು. ಬನ್ನಿ ಗೈಸ್, ಇವಾಗ ಹೋಗೋಣ. ಅಂತವೇ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗೋಣ ಅಂತ ಇವಾಗ ಪೆಟ್ರೋಲ್ ಬಂಕಿಗೆ ಹೋಗ್ತಾ ಇದ್ದೀವಿ. ಇವಾಗ ಹೂವು ಮತ್ತು ಹಣ್ಣು ಕಾಯಿಲೆ ತಗೊಂಡಾಯ್ತು. ಇವಾಗ ಸ್ವೀಟ್ಸ್ ತಗೊಳ್ಳೋಣ ಅಂತ ಹರ್ಷ ಬೇಕ್ರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪ ಗಾಡಿ ತರೋಕ್ಕೆ ಅಂತ ಹೋಗಿದ್ದಾಳೆ. ಬನ್ನಿ ಹೋಗೋಣ ಇವಾಗ. ಗೈಸ್, ಇವಾಗ ಸ್ವೀಟ್ ಎಲ್ಲ ತಗೊಂಡಾಯ್ತು. ಇವಾಗ ನಮ್ಮ ಅಣ್ಣವ್ರ ಮನೆ ಹತ್ರ ಹೋಗೋಣ ಬನ್ನಿ. ಗೈಸ್, ಇವಾಗ ನಮ್ಮ ಅಣ್ಣವ್ರ ಮನೆ ಹತ್ರ ಬಂದಿದ್ದೀವಿ. ನಮ್ಮ ಅಣ್ಣ ಅಲ್ಲಿ ಪೂಜೆ ಆಗ್ತಾ ಇದೆಯಾ ಆಗಿದೆ ಅಂತ ನೋಡ್ಕೊಬರಕ್ಕೆ ಅಂತ ಹೋಗಿದ್ದಾರೆ. ಅವ್ರು ನೋಡ್ಕೊಂಡ್ಬಂದರೆ ನಾವು ದೇವಸ್ಥಾನ ಹತ್ರ ಹೋಗ್ತೀವಿ. ಬನ್ನಿ ಹೋಗೋಣ. ಇವಾಗ ಪೂಜೆ ಮಾಡ್ತಾ ಇದ್ದಾರಂತೆ, ಹೋಗ್ತಾ ಇದ್ದೀವಿ ದೇವಸ್ಥಾನ ಹತ್ರ. ಇದು ನಮ್ಮ ಅಣ್ಣವ್ರ ಮನೆ ಅಂದರೆ ಅಲ್ಲೇ ದೇವಸ್ಥಾನ. ಇವಾಗ ಬೈಕ್ ತೊಗೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇವಾಗ ದೇವಸ್ಥಾನ ಹತ್ರ ಪೂಜೆ ಮಾಡ್ತಾ ಇದ್ದಾರೆ. ಇವಾಗ ಪೂಜೆ ಎಲ್ಲ ಮುಗೀತು. ನಮ್ಮ ಆಂಟಿ ಮನೆ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಗೈಸ್, ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಅಣ್ಣವ್ರ ಮನೆಗೆ ಬಂದ್ವಿ. ನಮ್ಮ ಅಣ್ಣ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ರು ಶನಿವಾರ ಅಂತ. ಇವಾಗ ನಮ್ಮ ಅಣ್ಣ ಪೂಜೆ ಎಲ್ಲ ಮಾಡಿದ್ರು. ಇವಾಗ ನಾವು ಫ್ರೆಂಡ್ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಅದೇ ಐಶು ಅಂತ ಹೇಳಿದ್ನಲ್ಲ, ಅವಳ ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಗೈಸ್, ಇವಾಗ ನಾನು ಫ್ರೆಂಡ್ ಮನೆಗೆ ಬಂದಾಯಿತು, ಐಶು ಮನೆಗೆ. ಇವಾಗ ಸುಮ್ಮನೆ ವಾಕ್ ಹೋಗ್ತಾ ಇದ್ದೀವಿ. ಹಂಗೆ ಕರ್ಕೊಂಡು ಹೋಗ್ತಾವಳ, ಅದಕ್ಕೇ ಹೋಗ್ತಾ ಇದ್ದೀವಿ. ನೋಡಿ, ಅವಳು ನಡ್ಕೊಂಡು ಹೋಗ್ತಾ ಇದ್ದಾಳೆ. ನಾವು ಇವಾಗ ಹೋಗ್ತಾ ಇದ್ದೀವಿ. ಗೈಸ್, ಇವಾಗ ಅಂಗಡಿಯಿಂದ ತಂದು ಸ್ನ್ಯಾಕ್ಸ್ ಎಲ್ಲ ತಿಂತಾಯಿತ್ತು. ನಾನ್ ವೆಜ್ ತಿಂತಾ ಇಲ್ಲ, 4 months ಇಂದ. ಇವರು ನನ್ನ ಕೈಲೇ ಚಿಕನ್ ಎಲ್ಲ ತರಿಸ್ಬಿಟ್ಟು ಬಿರಿಯಾನಿ ಮಾಡಿಸ್ಕೊತಾ ಇದ್ದಾರೆ. ಅಲ್ವಾ, ಅದಕ್ಕೋಸ್ಕರ ಮಾಡ್ಕೊಡ್ತಾ ಇದ್ದೀನಿ. ಗೈಸ್, ಮೇಲೆ ಚಿಕನ್ ತಂದಿದ್ರು. ನಾನು ಚಿಕನ್ ತಿನ್ನಲ್ಲ ಅಂತ ನೂಡಲ್ಸ್ನ ಆರ್ಡರ್ ಮಾಡಿದ್ರು. ಬಾಯ್ ಸಿಂಚು. ಮನೆಯನ್ನು ಕರ್ಕೊಂಡು ಹೋಗಕ್ಕೆ ಬಂದಿದ್ದಾರೆ, ಹಾಗಾಗಿ ಹೋಗ್ತಾ ಇದ್ದೀನಿ. ಬಾಯ್. ಇವಾಗ ನಮ್ಮ ಅಕ್ಕ ಬಂದ್ಲು. ಅವರ ಫ್ರೆಂಡ್ ಮನೆಯಿಂದ ಕರ್ಬೇವಿನ ಸೊಪ್ಪು ತಂದಿದ್ದಾಳೆ. ನಮ್ಮ ಅಣ್ಣವ್ರ ಮನೆಗೆ ಸ್ವಲ್ಪ ಕೊಡ್ತಾ ಇದ್ದಾರೆ. ನಮ್ಮ ಮುಖನೇ ತೋರಿಸ್ತಿಲ್ಲ, ಇವಾಗ ತೋರಿಸ್ತಾ ಇದ್ದಾರೆ. ಬನ್ನಿ ಗೈಸ್, ಇವಾಗ ನಮ್ಮ ಮನೆಗೆ ಹೋಗೋಣ. ಅಮ್ಮ ಬರೋಕ್ಕೆ 5:30 ಆಗಿದೆ. ನಮ್ಮ ಅಮ್ಮ ಬೈತವ್ರು ಇನ್ನೂ ಬಂದಿಲ್ವಾ ಅಂತ. ಬನ್ನಿ ಇವಾಗ ಹೋಗೋಣ. ಬಾಯ್ ಬಾಯ್. ನೀವು ಬರ್ತೀರಾ? ಫ್ರೆಂಡ್ಸ್ನ ಕರಿ, ಅವರು ಬರ್ತಾರಲ್ಲ. ಅವರು ಅಲ್ಲೇ ಬಾಯ್ ಮಾಡಿ. ಅಲ್ಲ, ಬನ್ನಿ ಗೈಸ್ ಅಂತವರಲ್ಲ, ಎಲ್ಲಿ ಬರ್ತಾರೆ ಕೇಳು, ಕರ್ಕೋದ್ರತ್ತೆ. ಯಾರನ್ನ? ಫ್ರೆಂಡ್ಸ್ನ. ಅವರು ಗಾಯ್ಸ್ ಅಂದ್ರೆ ಯಾರು? ನನ್ನ ಫ್ರೆಂಡ್ಸ್ ಇಲ್ಲಿ ಸಬ್ಸ್ಕ್ರೈಬರ್ಸ್ ಅಷ್ಟೇ, ಅವ್ರನ್ನೇ ಕರಿ ಅಂತ ಹೇಳ್ತಿರೋದು. ಅವ್ರನ್ನ ಒಂದಿನ ಕರೆದ್ಬಿಟ್ಟು ಮನೆಗೆ ಊಟ ಮಾಡಿಸ್ಕೊಂಡು ಮತ್ತೇನು ಕರೆದು ಈಗ ಬನ್ನಿ ಗೈಸ್ ಹೋಗೋಣ ಅಂತ. ಅಂದ್ರೆ ನನ್ನ ಜೊತೆ ಬನ್ನಿ, ನಾನು ವಿಡಿಯೋ ಹಾಕೋದೆಲ್ಲ ನೋಡಿ ಅಂತ ಹೇಳ್ತಿರೋದು. ಆ ಥರ. ಬನ್ನಿ ಗೈಸ್, ಇವಾಗ ಮನೆಗೆ ಹೋಗೋಣ, ಟೈಮ್ ಆಗಿದೆ. ಗೈಸ್, ಹಂಗೆ ಮನೆಗೆ ಹೋಗ್ಬೇಕಾದ್ರೆ ನಮ್ಮ ಅಣ್ಣ ಐಸ್ ಕ್ರೀಮ್ ಕೊಡಿಸ್ತೀನಿ ಬನ್ನಿ ಅಂತ ಕರೆದ್ರು. ಹಾಗಾಗಿ ಐಸ್ ಕ್ರೀಮ್ ತಿಂದ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಗೈಸ್, ಇವಾಗ ತಾನೇ ನಮ್ಮ ಅಣ್ಣವ್ರ ಮನೆಯಿಂದ ಬಂದೆ. ಅಂದ ತಕ್ಷಣ ಫ್ಲಿಪ್ಕಾರ್ಟಿಂದ ಕಾಲ್ ಬಂತು, ಆರ್ಡರ್ ಇದೆ ಅಂತ. ನಾನು ಶಟಲ್ ಕಾಕು ಮತ್ತು ಶಟಲ್ ಬ್ಯಾಟ್ ಆರ್ಡರ್ ಮಾಡಿದ್ದೆ. ನೋಡಿ, ಈ ಥರ ಪ್ಯಾಕ್ ಮಾಡಿದ್ದಾರೆ. ಇವಾಗ ನಮ್ಮ ಅಕ್ಕ ಓಪನ್ ಮಾಡ್ತಾ ಇದ್ದಾಳೆ. ಓಪನ್ ಮಾಡು. ಬೇಗ ಬೇಗ ಮಾಡಬೇಕಪ್ಪ. ನೋಡಿ ಗೈಸ್, ಎಷ್ಟು ನಿಧಾನಕ್ಕೆ ತೆಗಿತಾ ಇದ್ದಾಳೆ. ಕ್ವಾಲಿಟಿ ಚೆನ್ನಾಗಿದೆ.
ಇದಕ್ಕೆ ಗೈಸ್ ನಾವು 550 ಏನೋ ಕೊಟ್ವಿ. ಗಟ್ಟಿ ಇದೆ ತುಂಬ. ನೋಡಿ ಇವಾಗ ಕಾಕ್ ಓಪನ್ ಮಾಡ್ತಾ ಇದ್ದಾಳೆ. ಎಷ್ಟು 3 ಕಾಕ ನಾವು ಆರ್ಡ್ರ್ ಮಾಡಿದ್ದು? 3 ಪೀಸ್ ಇದೆ. 3 ಪೀಸ್ ಇದೆಯಾ? ನಾವು 5 ಅನಿಸುತ್ತೆ ಮಾಡಿದ್ದು. 5 ಎಲ್ಲ 3ನೇ ಮಾಡಿದ್ದು. 3 ಗೈಸ್ ಇವಾಗ ನಾನು ಟ್ಯಾಟೋ ಕುಸ್ಕೊಂಡಿದ್ದೀನಲ್ಲ, ಅದನ್ನು ಅಮ್ಮನ ಮತ್ತು ನಮ್ಮ ಅಕ್ಕನ ಕೇಳಿ ಹೇಳ್ತೀನಿ ಅಂತ ಅಂದಲ್ಲ. ಬನ್ನಿ ಇವ್ರನ್ನ ಇವಾಗ ಕೇಳೋಣ. ಅಮ್ಮ ಟಿ ವಿ ನೋಡ್ತಾ ಇದ್ದಾರೆ, ಇವಾಗ ಕೇಳೋಣ ಬನ್ನಿ. ಅಮ್ಮ ಹೇಗಿದೆಯಮ್ಮ ನಾನು ಟ್ಯಾಟೋ ಕುಸ್ಕೊಂಡಿರೋದು? ಚೆನ್ನಾಗಿದೆ. ಚೆನ್ನಾಗೈತಾ? ನೀನು ಹೇಳು. ಚೆನ್ನಾಗಿದೆ. ಚೆನ್ನಾಗಿದೆಯಾ? ಆದರೆ ನನಗೆ ಹಾಕಿಸ್ಕೋಬಾರ್ದಿತ್ತು ಅನ್ನಿಸ್ತು, ಆದರೂ ಚೆನ್ನಾಗಿದೆ. ಓಕೆ, ಜೋರಾಗಿ ಹೇಳು. ಹಾಕಿಸ್ಕೋಬಾರ್ದು ಅನ್ನಿಸ್ತು. ನೀನು ಏನಕ್ಕೆ? ಬೇಡ ಅಂತ. ಅದೇ ಏನಕ್ಕೆ ಅಂತ ಹೇಳು. ಅದೇ ಕೆಲ್ಸಕ್ಕೆ ಹೋಗೋರ್ಗು ಹಾಕಿಸ್ಕೋಬಾರ್ದಾಗಿತ್ತು, ಆಮೇಲೆ ಬೇಕಾದ್ರೆ ಹಾಕಿಸ್ಕೋಬೋದಾಗಿತ್ತು. ಹೌದಾ, ಸರಿ ಆಯಿತು. ಬಾಯ್ ಮೇಡಮ್ಮ, ಎಲ್ರಿಗೂ ಬಾಯ್ ಬಾಯ್. ಗೈಸ್ ನೋಡಿದ್ರಲ್ಲ, ಅಮ್ಮ ಮತ್ತು ನಮ್ಮ ಅಕ್ಕ ಚೆನ್ನಾಗಿದೆ ಅಂತ ಅಂದರು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೋಮವಾರ ನಾನು ಲಾಗ್ ಮಾಡಿದ್ದು, ಈಗ ಎಂಡ್ ಮಾಡ್ತಾ ಇದ್ದೀನಿ, ಶನಿವಾರ ಇವತ್ತು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.